ನೀನು ಯಾವಾಗಲೂ ನೆನೆಸ್ಬೇಕು, ನಾನು ಎಲ್ಲ ನನ್ನ ಅಣ್ಣಂದರಿಗಿಂತ ನಾನು ಟಾಪ್ ಆಗಿ. ಇವತ್ತು ಸಾಲದಲ್ಲಿ ಇರ್ಬೋದು ಮಂಜು ಅವರೇ, ಒಂದು ದಿನ ಬರುತ್ತೆ ನೀವು ಇನ್ನರಿಗೆ ಸಾಲ ಕೊಡ್ತೀರಾ ನೀವು? ಇವತ್ತು ನೀವು ಬಾಡಿಗೆ ಮನೇಲಿ ಇರ್ಬೋದು, ಇನ್ನೊಂದು ದಿನ ಬರುತ್ತೆ ನೀವು ಸ್ವಂತ ಮನೇಲಿ ಇತ್ಕೊಂಡು ಬಾಡಿಗೆಗೆ ಆ ಜನಗಳನ್ನ ಬಿಡ್ತೀರಾ ಬಾಡಿಗೆ ಮನೆಗೆ. ನಿಮ್ಮ ಸ್ಥಿತಿಗಳು ಸೈತಾನಿಗೆ ಗೊತ್ತು. ನಿಮ್ಮನ್ನ ಹೇಗಾದ್ರೂ ಮಾಡಿ ನಿಮ್ಮನ್ನ ಸರ್ಪ್ರಸ್ ಮಾಡ್ಬೇಕು. ಯಾಕಂದ್ರೆ ಮುಂದೆ ನೀನು ದೊಡ್ಡ ವ್ಯಕ್ತಿ ಮುಂದೆ ವ್ಯಕ್ತಿ ಆದಾಗ ನಿನ್ನನ್ನು ತಿಳಿತಿ ಅಂತ ಸೈತಾನಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮೊದಲೇ ಏನ್ ಮಾಡ್ತಾನೆ, ಚಿಗಟಿ ನಿನ್ನ ಲೈಫ್ ಕೆರಿಯರ್ನ, ನಿನ್ನ ವಿಷನ್ನ ಡಿಬೇಟ್ ಮಾಡಿ ನಿನ್ನ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ. ಅದಕ್ಕೆ ಸೀಕ್ರೆಟ್ ಏನು ಗೊತ್ತಾ ಶಾನನ್? ಯು ಹ್ಯಾವ್ ಟು ಹಿಟ್ ದ ಗಾಡ್ಸ್ ವರ್ಡ್ ರೈಟ್ ಇನ್ ಯೋರ್ ಹಾರ್ಟ್. ನಂಬರ್ 2, ಕರ್ತನ ವಾಕ್ಯ ನಿಮ್ಮ ಕಾಲಿಗೆ ದೀಪವಾಗಿ ಹಿಡ್ಕೋಬೇಕು. ನಂಬರ್ 3, ಕರ್ತನ ವಾಕ್ಯ ಸಾವಿರಾರು ಚಿನ್ನ ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾಗಿದೆ. ನೀ ಮಲಗಬೇಕಾದ್ರೆ ಹೇಳ್ಬಿಟ್ಟೆ, ಬೇರೆ ನಾವು ಮಲಗ್ತೀನಿ, ಆದ್ರೆ ನೀ ಮಲಗಲ್ಲ. ಆದ್ರೆ ನೀ ಎಚ್ಚೆತ್ತುಕೊಂಡು ನನಗಾಗಿ ದೊಡ್ಡ ಕೆಲಸ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ಪ್ಲಾನ್ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ಕಷ್ಟ ಮಾಡ್ತಾ ಇದೆಯಾ, ನನಗಾಗಿ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ನಿಯೋಜಿಸಿ ಆಯೋಜಿಸಿ ಅರ್ಥವಾಗಿ ಇಡ್ತಾ ಇದೆಯಪ್ಪ. ನಿನಗೆ ಕೋಟಿ ಸ್ತೋತ್ರ. ಬೆಳಗಿನ ಜಾವ ಎದ್ದೇಳ್ಬೇಕಾದ್ರೆ ಅಪ್ಪ ಇದೋ ಎದ್ದಿದ್ದೀನಪ್ಪ, ನಿನಗೆ ಸ್ತೋತ್ರ ಬಲಿ ಸ್ತೋತ್ರ ಬಲಿ ಹೇಳ್ತಾ ಇದ್ದೀನಪ್ಪ. ಸ್ತೋತ್ರ ಬಲಿ ಅಂತ ಹೇಳ್ಬೇಕಾದ್ರೆ ನಿನ್ನ ನಾಮ ಮಹಿಮೆ ಹೊಂದತ್ತೆ. ಆವತ್ತಿನ ದಿನ ಬೆಳಗ್ಗೆ ಎದ್ದಾಗ ವನಿತಾವ್ರೆ, ಆ ದಿನ ನಿಮಗೆ ಬ್ಲೆಸ್ಸಿಂಗ್ ಡೇ ಆಗಿದೆ. ಬಿಕಾಸ್ ಯು ಎಂಡೆಡ್ ಯುವರ್ ಡೇ with a praise and honoring God, and you're beginning your day with the victory of the Lord. Amen. Hallelujah. ಅದಕ್ಕೆ ದಾವೀದ ಎಲ್ಲಾ ಸಮಯದಲ್ಲಿ ಇದಕ್ಕೆ ಯಾಕೆ ಹೇಳ್ತೀನಿ, ದೇವರು ಸೇನಾಧೀಶನಾದ ದೇವರು ಯೆಹೋವನು ಅವನ ಸಂಗಡ ಇದ್ದುದರಿಂದ ಅವನ ಅಭಿವೃದ್ಧಿ ಹೊಂದುತ್ತಾ ಹೋದನು. ಡೇವಿಡ್ went on and became great because the God Almighty was with him. ಅಂತ ಏನ್ ಅರ್ಥ ಅಂದ್ರೆ, ಇಟ್ ವಾಸ್ ನಾಟ್ ಗಾಡ್ ವಾಸ್ ವಿತ್ ಹಿಮ್, ಇಟ್ ವಾಸ್ ದ ಗಾಡ್ಸ್ ಹೂ ವಾಸ್ ವಿತ್ ಹಿಮ್. ಆ ವಾಕ್ಯ ಅವನೊಳಗಿತ್ತು, ಆ ಅಭಿಷೇಕ ಅವನಲ್ಲಿತ್ತು, ಆ ವೈರಾಗ್ಯ ಅವನಲ್ಲಿತ್ತು, ಆ ದೇವರನ್ನ ನಮ್ರತೆ ಮಾಡತಕ್ಕಂಥ ಆ ಸಮಾಧಾನ ಭಕ್ತಿ ಅವನಲ್ಲಿತ್ತು.